ನಮಸ್ಕಾರ ಸ್ನೇಹಿತರೆ. ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ನೋಡು ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಇವತ್ತು ಸುತ್ತೂರು ಜಾತ್ರೆಗೆ ಹೋಗಿದ್ವಿ. ಸುತ್ತೂರು ಅಂದಮೇಲೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇದು ಒಂದು ಪರಂಪರಾನುಗತ ಮತ್ತು ಇತಿಹಾಸ ಇರ್ತಕ್ಕಂಥ ಒಂದು ಶೈವ ಕ್ಷೇತ್ರ. ಇದು ಇಲ್ಲಿ ಶಿವರಾತ್ರಿ ಮಹಾಭಗವತ್ಪಾದರು ಸ್ಥಾಪಿಸಿ ಸುಮಾರು 1000 ವರ್ಷದ ಇತಿಹಾಸ ಇರ್ತಕ್ಕಂಥ ಮಠ. ಪರಂಪರಾನುಗತವಾಗಿ ಸಾಕಷ್ಟು ಶ್ರೀಗಳು ಈ ಮಠದಲ್ಲಿ ಈ ಒಂದು ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಇದು ಮಹದೇಶ್ವರರು ಕೂಡ ಇಲ್ಲಿ ಕಾಯಕ ಮಾಡಿದಂಥ ಒಂದು ಸ್ಥಳ ಅಂತ ಕೂಡ ಹೇಳ್ತಾರೆ. ಹಾಗೆ ನಾವು ಕೂಡ ಈ ಒಂದು ಆಧ್ಯಾತ್ಮ ಕೇಂದ್ರ, ಶೈವ ಕೇಂದ್ರವನ್ನು ನಾವು ಕೂಡ ಇವತ್ತು ಭೇಟಿ ಕೊಡೋದ್ರ ಮೂಲಕ ನಾವು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದೀವಿ. ಶಿವರಾತ್ರಿ ಮಹಾಭಗವತ್ಪಾದರ ಗದ್ದುಗೆ ಇಲ್ಲಿನ ವಿಶೇಷ. ಹಾಗೆ ಇಲ್ಲಿ ಅಕ್ಕಪಕ್ಕದ ಗ್ರಾಮಗಳಿಂದ, ಹೊರಗಡೆಯಿಂದ, ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಈ ಜಾತ್ರೆಗೆ 5 ದಿನದ ಈ ಜಾತ್ರೆಗೆ ಜನ ಆಗಮಿಸ್ತಕ್ಕಂಥದ್ದು ಹೊಸದೇನಲ್ಲ. ಬಟ್ ಈ ಸಲ ಮಾತ್ರ ಭಾಳ ವಿಶೇಷವಾಗಿ ಮಾಡಿದ್ದಾರೆ. ಒಂದು ಟೆಂಟ್ಗಳಾಗ್ಬೋದು, ಒಂದು ಆಸನ ವ್ಯವಸ್ಥೆಗಳಾಗ್ಬೋದು, ಎಲ್ಲ ವಿಭಿನ್ನವಾಗಿದೆ. ಪ್ರತಿ ವರ್ಷ ಎವ್ರಿ ಇಯರ್ ಇಂಪ್ರೂವ್ಮೆಂಟ್ ಆಗ್ತಾನೇ ಇದೆ. ಇನ್ನು ವಿಶೇಷ ಅಂದರೆ ಇಲ್ಲಿನ ಕೃಷಿ ಮೇಳ. ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಎಲ್ಲ ಕೃಷಿ ಆಧಾರಿತವಾದಂಥ ಚಟುವಟಿಕೆ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಹರಿದು ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪುಷ್ಪಗಳು, ತರಕಾರಿಗಳು, ಕಾಯಿ ಪಲ್ಯಗಳು, ದೆನ್ ಹಲವಾರು ರೀತಿಯ ಪಶುಗಳು, ಎಲ್ಲ ಮಾದರಿಯನ್ನು ಪ್ರತಿಯೊಂದು ಸ್ವಲ್ಪವಾಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಪರಿಚಯಿಸಿದ್ದಾರೆ ಎಲ್ಲರೂ ಜನಕ್ಕೆ. ಸಾಕಷ್ಟು ಪರಿಶ್ರಮ ಇದರಿಂದ ಕಾಣ್ತಾ ಇದೆ. ನೀವು ಯಾವುದೇ ಇತರೆ ವಸ್ತು ಪ್ರದರ್ಶನಕ್ಕೆ ಹೋಲಿಸ್ಕೊಂಡ್ರೆ ಇದು ಒಂದು ವಿಭಿನ್ನವಾದಂಥದ್ದು. ಇದು ಒಂದು ಕೃಷಿ ಕೇಂದ್ರಿತ ಒಂದು ವಸ್ತು ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಕೃಷಿ ಉಪಕರಣಗಳ ಬಳಕೆಗಳನ್ನ ಯಾವ ರೀತಿ ಮಾಡ್ಬೋದು, ಏನೇನು ಅವೈಲಬಲ್ ಇದೆ, ಇದೆಲ್ಲ ಮಾಹಿತಿಯನ್ನು ಕೂಡ ಒಂದು ಸೂರ್ಯದಲ್ಲಿ ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಈ ಒಂದು ಎಕ್ಸಿಬಿಷನಲ್ಲಿ ಅವರು ಸಾಕಷ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿನ ವಿಶೇಷ ಅಂದರೆ ದಾಸೋಹ. 1000 ಜನ ಈ ಒಂದು ಜಾತ್ರೆಗೆ ಭೇಟಿ ಕೊಟ್ಟರು ಕೂಡ ಯಾರಿಗೂ ಕೂಡ ಅನಾನುಕೂಲ ಆಗೋ ಥರ ವ್ಯವಸ್ಥಿತವಾದಂತಹ ದಾಸೋಹ ವ್ಯವಸ್ಥೆಯನ್ನು ಅಳವಡಿಸಿರ್ತಕ್ಕಂಥದ್ದೇ ಇಲ್ಲಿನ ವಿಶೇಷ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದರೂ ಕೂಡ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಎಲ್ಲರೂ ನಿರಂತರವಾಗಿ ದಾಸೋಹ ನಡೀತಲೇ ಇರುತ್ತೆ. ದಾಸೋಹ ಕೂಡ ಅಷ್ಟೇ ಬಹಳ ಶುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋದ್ರಿಂದ ತುಂಬ ರುಚಿಯಿಂದ ಕೂಡಿರುತ್ತೆ. ನಾವಂತೂ ಮಧ್ಯಾಹ್ನದ ಊಟ ಮಾಡಿ ಪ್ರಸಾದ ಕೈಗೊಂಡು ನಾವಂತೂ ಫುಲ್ ಖುಷಿಯಾದ್ವಿ, ತುಂಬ ಖುಷಿಯಾಯಿತು. ಇನ್ನೂ ಕೂಡ ಆ ಘಮ್ಮದಂತ ಆಹಾರದ ಸ್ಮೆಲ್ ನನಗೆ ಇನ್ನೂ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ತಾವು ಕೂಡ ಈ ಒಂದು ಜಾತ್ರೆಗೆ ಭೇಟಿ ನೀಡಿ ಎಂಜಾಯ್ ಮಾಡಿ ಅಂತೇಳಿ ಹೇಳ್ತೇನೆ. ಥ್ಯಾಂಕ್ ಯು.